जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 25 ಮಾರ್ಚ್ ಶ್ರೀ ಮಹಾರಾಜರ ಪ್ರವಚನ, ಪ್ರಪಂಚವನ್ನು ಕೇವಲ ಕರ್ತವ್ಯವೆಂದು ಮಾಡಬೇಕು. ಪ್ರಪಂಚವನ್ನು ಕೇವಲ ಕರ್ತವ್ಯ ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿ, ಡ್ಯೂಟಿಯಿಂದ ಇದನ್ನು ಮಾಡೋದು, ಇದಕ್ಕೆ ನಾವು ಅಂಟುಕೊಳ್ಳೋದು ಅಲ್ಲ. ಇದು ನನ್ನ ಪ್ರಪಂಚ, ನಾನೇ ಮಾಡಬೇಕು, ನನ್ನ ಆಗದೆ ಹೋದರೆ ಮಾಡೋದೇ ಆಗೋದಿಲ್ಲ ಅನ್ನೋ ಕರ್ತೃತ್ವ ಹೊಂದಬಾರದು ಅನ್ನೋದನ್ನು ಶ್ರೀ ಮಹಾರಾಜರು ಇವತ್ತು ತಿಳಿಸ್ಕೊಡ್ತಿದ್ದಾರೆ. ನಿನ್ನೆ ಏನು ಹೇಳಿದ್ರು ಶ್ರೀ ಮಹಾರಾಜರು? ಈ ಪ್ರಪಂಚನ ಪರಮಾರ್ಥಕ್ಕೆ ಸಾಧನೆ ಅಂತ ಬಳಕೆ ಮಾಡಿ, ಅಂದರೆ ಟೂಲ್ ಅಂತ ಯೂಸ್ ಮಾಡಿ. ಈ ಪ್ರಪಂಚನ ತೊಗೊಂಡು ಪರಮಾರ್ಥಕ್ಕೆ ತೊಗೊಂಡು ಬಂದುಬಿಡಬೇಡಿ. ಅಲ್ಲಿ ಏನೇನು ಮಾಡ್ತೀವೋ ಹರಕತ್ತು ಅದನ್ನು ಇಲ್ಲಿ ತೊಗೊಂಡು ಇಲ್ಲಿ ಅದನ್ನು ಮತ್ತೆ ರಿಪೀಟ್ ಮಾಡಬೇಡಿ. ಪರಮಾರ್ಥ ಕೇವಲ ಭಗವಂತನ ಪ್ರಾಪ್ತಿಗೋಸ್ಕರ ಇರೋದು. ಅಲ್ಲಿ ಕಲಸು ಮಲಸು ಮಾಡೋದು, ಬೆರೆಸೋದು, ಮತ್ತೆ ವಾಪಸ್ ಅಲ್ಲಿ ವಿಕಾರಗಳನ್ನೆಲ್ಲ ತೊಗೊಂಡು ಇಲ್ಲಿ ಹಚ್ಚೋದಲ್ಲ. ಅದನ್ನು ಬಳಕೆ ಏತಕ್ಕೆ ಮಾಡಬೇಕು? ವಿಕಾರಗಳನ್ನು ಪರಮಾತ್ಮನ ಪ್ರಾಪ್ತಿಗೋಸ್ಕರ ಬಳಕೆ ಮಾಡಬೇಕೇ ವಿನಃ ಪರಮಾರ್ಥದಲ್ಲಿ ಬಂದು ಸುತ್ತಮುತ್ತಲ ಜನರ ಜೊತೆಗೆ ಸಂಘ ಮಾಡೋದು, ಮತ್ತು ಅವ್ರ ಜೊತೆ ಪೈಪೋಟಿ ಮಾಡೋದು, ಕಂಪ್ಯಾರಿಸನ್ ಮಾಡೋದು, ಇದೆಲ್ಲ ಮಾಡಲಿಕ್ಕೆ ನಾವು ಇಲ್ಲಿಗೆ ಪರಮಾರ್ಥಕ್ಕೆ ಬಂದಿಲ್ಲ ಅಂತ ವಿಚಾರ ಮಾಡಿದ್ದೇ ಆದರೆ ನಮ್ಮ ಹೆಜ್ಜೆಯನ್ನು ವಾಪಸ್ ತೊಗೊಂಡು ವಾಪಸ್ ಪ್ರಪಂಚದಲ್ಲೇ ಇರೋದು ಒಳ್ಳೆಯದು. ಅದು ಘಾತಕ ಅಲ್ಲ. ಆದರೆ ಇದು ಮಹಾಪಾತಕ. ಇದು ಇಲ್ಲಿ ಬಂದುಬಿಟ್ಟು ಹಿಂಗೆ ದ್ರೋಹ ಮಾಡಿ, ಪರಮಾತ್ಮನಿಗೆ ದ್ರೋಹ ಮಾಡಿ, ನನಗೆ ಸ್ವತಃ ದ್ರೋಹ ಮಾಡ್ಕೋತೀನಿ ನಾನು. ಆತ್ಮವಂಚನೆ ಅನ್ನೋಣ, ಆತ್ಮಘಾತ ಅನ್ನೋಣ. ಜನರಿಗೇನು ಅನ್ನಿಸ್ಬೇಕು, ಇವರೇನೋ ದೊಡ್ಡ ಸಾಧನೆ ಮಾಡ್ತಾರೆ, ದೊಡ್ಡದೇನೋ ಪಡ್ಕೋತಾರೆ, 4 ತಾಸು ಸತ್ಸಂಗಕ್ಕೆ ಹೋಗಿರ್ತಾರೆ, ಕೂತಿರ್ತಾರೆ ಅಲ್ಲಿ ಅಂತ ಜನರಿಗೆ ಅನ್ಸುತ್ತೆ. ಆದರೆ ನಾವು ಮಾಡ್ತಿರೋದು ಎಲ್ಲವೂ ದಾಂಭಿಕ ಭಕ್ತಿ ಅಥವಾ ಬೂಟಾಟಿಕೆ ಆಗಬಾರದು. ಈ ದಾಂಭಿಕ ಭಕ್ತಿಯಿಂದ ನಾವು ಜನರನ್ನು ಮರಳು ಮಾಡ್ಬೋದು, ಪರಮಾತ್ಮನನ್ನು ಮರಳು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಒಬ್ಬ ಮನುಷ್ಯನಿಗೆ ಬೀಡಿ ಸೇದುವ ವ್ಯಸನ ಬಹಳ ಇತ್ತು. ಒಮ್ಮೆ ಅವನಿಗೆ ಕಾಯಿಲೆ ಆದಾಗ ಡಾಕ್ಟರಿಗೆ, ನನಗೆ ನೀವು ಔಷಧ ಕೊಟ್ಟರೂ ನಾನು ಬೀಡಿ ಮಾತ್ರ ಬಿಡುವುದಿಲ್ಲ ಅಂದರು. ನಮ್ಮ ಥರನೇ ಹಠ ಮಾಡೋದು, ನಾನು ಡಾಕ್ಟರ್ ಡಯಾಬಿಟೀಸ್ ಇದ್ದರೂ ಒಂಚೂರು ಸ್ವೀಟ್ ಅಂತೂ ತಿನ್ನಲೇಬೇಕು ನಾನು ಅಂತ. ಆದರೆ ಆ ಡಾಕ್ಟರರು ಬಹಳ ಬುದ್ಧಿವಂತರಾಗಿದ್ದರು. ನಾವೇ ಬುದ್ಧಿವಂತರು, ನಮ್ಗಿಂತ ಜಾಸ್ತಿ ಬುದ್ಧಿವಂತರಿರ್ತಾರೆ. ಅವರು ಅವನಿಗೆ ಒಂದು ಮಾತ್ರೆಯನ್ನು ಕೊಟ್ಟು, ಬೀಡಿ ಸೇದುವ ಮುಂಚೆ ಇದನ್ನು ಬಾಯಲ್ಲಿ ಹಿಡಿದುಕೊಳ್ಳಿರಿ ಅಂದರು. ಆ ಮಾತ್ರೆಯ ಪ್ರಭಾವದಿಂದ ಬೀಡಿಯಲ್ಲಿಯ ತಂಬಾಕಿನ ವಿಷವು ಅವನಿಗೆ ಬಾಧಿಸುತ್ತಾ ಇರಲಿಲ್ಲ. ನಾವು ಪ್ರಪಂಚವನ್ನು ಮಾಡುತ್ತಾ ಇರುವಾಗ ಹೀಗೆಯೇ ನಡೆಯಬೇಕು. ಪ್ರಪಂಚವು ನಮಗೆ ಸುಖ ಕೊಡುತ್ತದೆ ಎಂಬ ನಮ್ಮ ಕಲ್ಪನೆಯೂ ಇಲ್ಲದಂತಾಗಬೇಕು. ಹೇಗೆ ಅವನು ಬೀಡಿ ಸೇದಕ್ಕೆ ತಿನ್ನೋಕ್ಕಿಂತ ಮುಂಚೆ ಒಂದು ಮಾತ್ರೆ ಇಟ್ಕೊಂತ ಡಾಕ್ಟರ್ ಹೇಳ್ತಿದ್ರು, ಅದರಿಂದ ಏನಾಗ್ತಿತ್ತು? ಬಾಧಕ ಆಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಗುರು ಬಂದು ನಮಗೇನು ಮಾಡ್ತಾನೆ? ಪ್ರಪಂಚವನ್ನು ಒಂದು ಏನಾದ್ರು ಸಮಸ್ಯೆ ತೊಗೊಂಡು ಹೋದಾಗ ಅದಕ್ಕೆ ಒಂದು ಸಣ್ಣ ಪುಟ್ಟ ಚಾಕ್ಲೇಟ್ ಕೊಟ್ಟು ನಮ್ಮ ಸಮಸ್ಯೆನ ಪರಿಹಾರ ಯಾಕೆ ಮಾಡ್ತಾನೆ ಅವನು? ಯಾಕೆಂದರೆ ನಿನ್ನ ಒಂದು ಬೇಡಿಕೆ ಏನಿದೆಯೋ ಇದು ನಿಜವಾದ ಬೇಡಿಕೆ ಅಲ್ಲ, ಇದು ಸುಳ್ಳು ಬೇಡಿಕೆನಪ್ಪ. ಇದು ನಿನಗೆ ಭ್ರಾಂತಿ, ನಿನಗೆ ಮಿಥ್ಯಾ, ಇದು ಬೇಕು ಅಂತ ಅನ್ನಿಸ್ತಿದೆ. ಪಡ್ಕೊಂಡ ಮೇಲೆ ಮತ್ತೆ ನೀನು ಅದರ ಹಿಂದೆ ನಿಂದು ಆ ಎಂಥೂಸಿಯಾಸಮ್ ಮುಗಿದೋಗುತ್ತೆ. ಆಮೇಲೆ ಅಯ್ಯೋ ಇಷ್ಟೇನಾ ಇದ್ದಿದ್ದು, ಬೇಡ ಮತ್ತೊಂದೇನೋ ಹುಡುಕೋಣ. ಹುಡುಕಾಟನೇ ಪರ್ಮನೆಂಟ್ ಸ್ಟಾಪ್ ಮಾಡಲಿಕ್ಕೆ ವಿಷ ಬಾಧಕ ಆಗಬಾರ್ದು ಅಂತ ಏನು ಮಾಡ್ತಾನೆ ಗುರು? ನಮಗೆ ಚಿಕ್ಕ ಪುಟ್ಟ ಮಾತ್ರೆ ಕೊಡ್ತಾನೆ. ಚಿಕ್ಕ ಪುಟ್ಟ ಮಾತ್ರೆಯನ್ನು ಕೊಟ್ಟು, ಅಂದರೆ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿ, ಅವನೇನು ಮಾಡ್ತಾನೆ? ನಮ್ಮನ್ನು ಅವನ ಹತ್ರ ಹೇಳ್ಕೊಳ್ಳೋದೆಲ್ಲ ಸಾಧ್ಯತೆಯನ್ನು ತಯಾರಿ ಮಾಡ್ಕೋತಾನೆ. ಈ ಜೀವದ ಉದ್ಧಾರ ಮಾಡಬೇಕಪ್ಪ, ಇದಕ್ಕೆ ಪುಟಾಣಿ ಚಾಕ್ಲೇಟ್ ಕೊಟ್ಬಿಟ್ಟು ಪರ್ಮನೆಂಟ್ ಆನಂದ, ಒಂದು ದೊಡ್ಡ ಚಾಕ್ಲೇಟು, ಏನು ಮಹಾಸುಖ ಅನ್ನೋಣ, ಭಗವಂತನಲ್ಲಿ ಒಂದಾಗಿರುವ ಆತ್ಮಾನಂದ ಅನ್ನೋಣ. ಆ ಸುಖ ಕೊಡಲಿಕ್ಕೆ ದೊಡ್ಡ ಮಹಾ ಚಾಕ್ಲೇಟು, ಡೈರಿ ಮಿಲ್ಕ್ ಸಿಲ್ಕೋ ಏನೋ ಬರುತ್ತಲ್ವ, ಅದು 120 ರೂಪೀಸೋ 180 ರೂಪೀಸ್ದು ಅಷ್ಟು ದೊಡ್ಡ ಚಾಕ್ಲೇಟ್ ತಿಂದಾಗ ಹೆಂಗಾಗತ್ತೆ ನಮಗೆ ನೋಡಿದಾಗ? ಆ ರೀತಿ ಇದು ಭಗವಂತನ ಪ್ರಾಪ್ತಿಯಾಗಿ ಆ ಆನಂದ ಅಂದರೆ ಕೇವಲ ಇದೊಂದು ಉಪಮೆ, ಉದಾಹರಣೆ. ಅಪಾರವಾದ ಆನಂದ ನಮಗಾಗುತ್ತದೆ. ಪ್ರಪಂಚವು ಅಂದರೆ ಪ್ರಪಂಚದ ಹವ್ಯಾಸವು
ಕಡಿಮೆ ಆಗುತ್ತದೆ. ಯಾವ ಪ್ರಪಂಚದ ಹಿಂದೆ ಬಿದ್ದು ಬಿದ್ದು ಸುಖ ಕೊಡುತ್ತೆ ಅಂತ ಒದ್ದಾಡ್ತಿದ್ದೀವೋ ಅದು ಕಡೆಗೆ ದುಃಖಕ್ಕೆ ಕಾರಣ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಅದರ ಹವ್ಯಾಸ ಇಷ್ಟೇನಾ ಪ್ರಪಂಚ, ಹೋಗಲಿ ಬಿಡುತ್ತಾ, ಇದು ಬೇಡ ಅದು ಬೇಡ, ಅವರು ಬೇಡ ಇವರು ಬೇಡ ಅಂತ ಬರುತ್ತೆ. ಹಾಗೂ ನಾವು ಕರ್ತವ್ಯದ ಮಟ್ಟಿಗೆ ಪ್ರಪಂಚದಲ್ಲಿ ಇರಲು ಬರುತ್ತದೆ. ಕರ್ತವ್ಯದ ಮಟ್ಟಿಗೆ ಪ್ರಪಂಚದಲ್ಲಿ ಬದುಕಬೇಕು. ಆಸಕ್ತರಾಗಿ ಬದುಕಿದ್ರೆ ಆಸಕ್ತಿ ನಮ್ಮನ್ನು ಹೆಂಗೆ ದಲ್ದಲ್ ಅಂತಾರೆ. ದಲ್ದಲ್ ಅಂದರೆ ಏನೋ ಮಣ್ಣು, ಕೆಸರಿನ ಮಣ್ಣಿರುತ್ತೆ, ಅದ್ರಲ್ಲಿ ನಾವು ಹೂತು ಕಾಲು ಹೋಗ್ತಾ 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 ನಾವು ಇಲ್ಲಿ ತನಕ ಹೂತು ಹೋಗ್ಬಿಡ್ತೀವಿ. ಹಾಗೆ ಪ್ರಪಂಚ ಎಂಬ ಕೆಸರಲ್ಲಿ ಹೂತು ಹೋಗ್ಬಿಡ್ತೀವಿ ನಾವು. ಎಲ್ಲಿಯವರೆಗೆ ನಮ್ಮ ದೃಷ್ಟಿಯು ಪ್ರಪಂಚದ ಕಡೆ ಇರುತ್ತದೆಯೋ ಅಲ್ಲಿಯವರೆಗೆ ನಮಗೆ ಸಮಾಧಾನವು ಕಾಲತ್ರಯದಲ್ಲಿಯೂ ಸಿಗಲು ಸಾಧ್ಯವಿಲ್ಲ. ಮೂರು ಕಾಲದಲ್ಲಿ, ಜಾಗೃತದಲ್ಲೂ ಸಿಗಲ್ಲ, ಸ್ವಪ್ನದಲ್ಲೂ ಸಿಗಲ್ಲ, ಸುಷುಪ್ತಿಯಲ್ಲೂ ಯಾವ ಕಾಲದೂ ನಮಗೆ ಸಮಾಧಾನ ಸಿಗೋದಿಲ್ಲ. ಇದೇ ರಾತ್ರಿ ನಿದ್ದೆ ಬರಲಿಲ್ಲ ಅಂದರೆ ಯೋಚನೆ ಇದ್ದರೆ ಏನು ಮಾಡ್ತಾರೆ ಜನ, 1 ಗಂಟೆಗೆ 2 ಗಂಟೆಗೆ 3 ಗಂಟೆಗೆ ಎಚ್ಚರ ಆಗಿಬಿಟ್ಟಿರ್ತೀವಿ. ಯಾಕೆ ನಿದ್ದೆನೇ ಬರಲಿಲ್ಲ ರೀ? ಯಾಕೆ ಬರ್ತಿಲ್ಲ ನಿದ್ದೆ? ಮನಸ್ಸಿಗೆ ಸಮಾಧಾನ ಇಲ್ಲ. ರಾತ್ರಿ 3 ಗಂಟೆಗೂ ಎತ್ಕೋತಿರ್ತಾರೆ, 4 ಗಂಟೆಗೂ ಎತ್ಕೋತಿರ್ತಾರೆ. ಯಾಕೆ? ನಮ್ಮ ಟೈಮ್ ಫ್ರೇಮ್ ಎಷ್ಟಿದೆ? 6 ಗಂಟೆ ಸ್ಲೀಪ್ ಅಂದರೆ ಆಗಬೇಕು ನಮಗದು. ಅದು ಆಗ್ತಾ ಇಲ್ಲ ಅಂದರೆ ಅರ್ಥ ಏನಪ್ಪ? ನಮ್ಮ ಮನಸ್ಸಲ್ಲಿ ಅಸಮಾಧಾನ ಉಂಟು. ಪ್ರಾರಬ್ಧದಿಂದಲೇ ಪ್ರಪಂಚವು ಪ್ರಾಪ್ತವಾಗುತ್ತದೆ. ನಾವೇನು ಪ್ರಾರಬ್ಧದಲ್ಲಿ ಪಡ್ಕೊಂಡು ಬಂದಿದ್ದೀವೋ ಅದರಂತೆ ನಮ್ಮ ಸುತ್ತಮುತ್ತಲ, ನಮ್ಮ ಒಳಗಿನ ಪ್ರಪಂಚ, ಹೊರಗಿನ ಪ್ರಪಂಚ, ಮನೆಯಿಂದ ಹಿಡಿದು ಹೊರಗಡೆ ತನಕ ಆ ಪ್ರಪಂಚವನ್ನು ಪರಮಾತ್ಮ ನಮಗೆ ಮುಂಚೆಯಿಂದಾನೇ ಕೊಟ್ಟುಬಿಟ್ಟಿರ್ತಾನೆ. ಯು ಕೆನಾಟ್ ರಿಜೆಕ್ಟ್ ಎನಿಬಡಿ, ಯು ಕೆನಾಟ್ ಅವಾಯ್ಡ್ ಎನಿಬಡಿ. ನನ್ನ ಕಣ್ಮುಂದೆ ಬಂದವರನ್ನು ನಿಲ್ಲಿಸ್ಬಿಡ್ತಾನೆ ನನ್ನ ಪರಮಾತ್ಮ. ನೀ ಅವ್ರನ್ನ ಹೆಂಗೆ ಹೇಟ್ ಮಾಡ್ತೀಯ ನೋಡ್ತೀನಿ ನಾನು ಅಂತ. ಅವ್ರ ಜೊತೆ ಯಾಕೆ ಪ್ರಾರಬ್ಧದಿಂದ ಪ್ರಪಂಚ ಕೊಟ್ಟಿದ್ದಾನೆ ಅಂದರೆ ಅವ್ರ ಜೊತೆ ನಮ್ಮ ಸಂಬಂಧ ಯಾಕೆ ತರ್ತಾನೆ? ಹಲವಾರು ಆಖ್ಯಾನಗಳನ್ನು ಕೇಳಿದ್ದೀವಿ. ಅತ್ತೆ ಇರ್ತಾಳೆ, ಅವಳೇ ಎತ್ತಾಗಿ ಬಂದುಬಿಟ್ಟಿರ್ತಾಳೆ. ಮತ್ತು ಇನ್ನೊಂದ್ರಲ್ಲಿ ಕೇಳಿದ್ವಿ, ಮಕ್ಕಳಾಗ್ತಿರಲಿಲ್ಲ ತಾಯಿಗೆ ಹಿಂದಿನ ಜನ್ಮದಲ್ಲಿ ಆ ಮಕ್ಕಳೇ ಶಾಪ ಕೊಟ್ಟಿರ್ತಾರೆ. ಸೊ ಅವರೇ ನಮ್ಮ ಕಣ್ಣು ಮುಂದೆ ಶಾಪ ಕೊಟ್ಟವರು, ತಿರಸ್ಕಾರ ಮಾಡಿದವರು, ಒಳ್ಳೆ ಮಾತು ಹೇಳಿದವರು, ಒಳ್ಳೇದು ಮಾಡಿದ್ದು ಎಲ್ಲರೂ ನಮ್ಮ ಪ್ರಪಂಚದಲ್ಲಿ ಅವ್ರ ಕರ್ಮದ ಲೇವಾದೇವಿ ಫಿನಿಶ್ ಮಾಡಲಿಕ್ಕೆ ತಂದು ಎದುರಿಸಿ ನಿಲ್ಲಿಸ್ಬಿಡ್ತಾನೆ. ಹಾಗಾಗಿ ನಾವು ಯಾರನ್ನೂ ದ್ವೇಷನೂ ಮಾಡೋಂಗಿಲ್ಲ. ಈಗ ದ್ವೇಷ ಮಾಡಿದ್ರೆ ಮತ್ತೆ ಅವ್ರ ಜೊತೆಗೆ ಸಂಬಂಧ ಕಟ್ಕೊಂಡು ಮತ್ತೆ ಇನ್ನೊಂದು ಪ್ರಪಂಚ ಹುಟ್ಟು ಬರಬೇಕಾದ್ರೆ ಅವ್ರ ಜೊತೆ ದ್ವೇಷದ ಲೇವಾದೇವಿ ಫಿನಿಶ್ ಮಾಡಲಿಕ್ಕೆ. ಅದಕ್ಕೆ ಹಾಗೇನು ಮಾಡಬಾರದು. ಅದನ್ನು ಕರ್ತವ್ಯ ಕರ್ಮವೆಂದು ಮಾಡುತ್ತಾ ಹೋಗಬೇಕು. ಕರ್ತವ್ಯ ನಂದು ಇವ್ರದ್ದು ಲೇವಾದೇವಿ ಉಂಟು, ಇವ್ರ ಜೊತೆ ಫಿನಿಶ್ ಮಾಡಿಬಿಡ್ಬೇಕು. ಅವ್ರು ಏನು ಕೊಡ್ತಾರೋ ಬಾಲ್ ವಾಪಸ್ ಇಸ್ಕೋಬೇಕು. ಅಚ್ಚಾ ಬಾಬಾ ಟಾಟಾ ಬೈ ಬೈ ಅಂತಿರಬೇಕು. ಆದ್ದರಿಂದ ಸುಖವು ಪ್ರಾಪ್ತಾಗುತ್ತದೆ ಎಂಬ ಕಲ್ಪನೆಯಿಂದ ಮಾಡಬಾರದು. ಪ್ರಾಪಂಚಿಕ ಜನರ ಸ್ವಭಾವವು ಬಹಳ ವಿಚಿತ್ರವಾಗಿರುತ್ತದೆ. ಅವರಿಗೆ ನಿಜವಾದದ್ದನ್ನು ಹೇಳಿದರೆ ರುಚಿಸುವುದಿಲ್ಲ. ಕೋಟ್ ಆ್ಯಂಡ್ ಕೋಟ್ ಶ್ರೀ ಮಹಾರಾಜರವರ ಶಬ್ದಗಳು. ಏನು ಹೇಳ್ತಾರೆ? ನಿಜವಾದ ಮಾತು ಹೇಳಿದ್ರೆ दीपाजी की बात अच्छी नहीं लगती, दीपाजी करेले की तरह कड़वा बात करती है, हमको बटर लगाने की, बटर और किसान का जैम लगाने का आदत है, दीपाजी बटर नहीं लगा के बात करती है. सच है, वो सच है. ಮನೆಗೆ ಬನ್ನಿ, ಊಟ ಮಾಡಿ, ತಿಂಡಿ ತಿನ್ನಿ, ಅಂತಃಕರಣದಿಂದ ಪ್ರೇಮದಿಂದ ಮಾತಾಡ್ತೀನಿ. ಆದರೆ ಸತ್ಯ ಹೇಳುವಾಗ ಸತ್ಯ. ಡಯಾಬಿಟೈಸ್ ಆಯಿತು ಅಂದರೆ करेले का सब्जी खाओ ಅಂತಾರೆ ಡಾಕ್ಟರ್. करेले का सब्जी खाओ, करेले का सब्जी खाओ, ಡಯಾಬಿಟಿಸ್ ಶುಗರ್ ಕಂಟ್ರೋಲ್ हो जाएगा. ಸತ್ಯ ಭೀ ಐಸಾ ಹೇ. ಡಾಕ್ಟರ್ ಹತ್ರ ಹೋದಾಗ ಕಹಿ ಔಷಧಿಯನ್ನು ಗುಳಿಗೆ ನಾಲ್ಗೆ ಮೇಲೆ ಇಟ್ಕೊಂಡ್ರೆ ಎಲ್ಲ ಕಹಿ ಬರ್ತಿರತ್ತದು. ಹೆಂಗೆ ತೊಗೋತೀವಿ? ಯಾಕೆಂದರೆ ಇದ್ರ ಮೇಲೆ ಎಷ್ಟು ಮೋಹ ಇದೆ, ಇದು ಬದುಕಬೇಕು, ಇದು ಸರಿ ಹೋಗಬೇಕು ಅಂತ. ಅದೇ ರೀತಿಯಲ್ಲಿ ಪರಮಾರ್ಥದಲ್ಲೂ ಬಂದರೂ ಸತ್ಯವನ್ನು ಎದುರಿಸುವ ನಾವು ಮಾಡ್ತಿರೋದು ಏನು? ಸುಳ್ಳು ಹೇಳ್ತಿದ್ದೀವಿ, ಬೂಟಾಟಿಕೆ ಮಾಡ್ತಿದ್ದೀವಿ, ನಾವು ದ್ವೇಷ ಮಾಡ್ತಿದ್ದೀವಿ. ಇದನ್ನು ಗುರು ಬಂದು ತಿಳಿಸ್ಕೊಡ್ತಾನಪ್ಪ, ನೀ ಇದನ್ನು ಮಾಡಿಕೊಡ್ದು. ಆ ಸತ್ಯ ನಮಗೆ ಒಪ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಾನು ಕೆಟ್ಟೋಳು ಇಲ್ಲ ರೀ ಅಂತ ಪ್ರತಿಪಾದಿಸ್ತೀನಿ. ಅದೇನು ಕೆಟ್ಟೋಳಿಲ್ಲ? ನೀ ಕೆಟ್ಟೋಳಿದೆ ಅಂದಮೇಲೆ ನನ್ನ ಕಡೆ 3 ಬೆಟ್ಟಿದೆ ಅಂತ ಅಂದಮೇಲೆ ನನ್ನೆಲ್ಲ ಕೆಟ್ಟತನ ಇರೋದಕ್ಕೆ ನಿನ್ನಲ್ಲಿ ಕೆಟ್ಟತನ ನೋಡ್ತಿರೋದು. ನನ್ನಲ್ಲಿ ಒಳ್ಳೆತನ ಇದೆ, ನಾನು ನಿನ್ನಲ್ಲಿ ಒಳ್ಳೆತನನೇ ನೋಡ್ತೀನಿ. ನಾನು ಯಾಕೆ ನಿನ್ನಲ್ಲಿ ಕೆಟ್ಟತನ ನೋಡ್ತೀನಿ? ಇದನ್ನು ಸೀದಾ ಸಿಂಪಲ್ ಬಾತ್ ಕ್ಯೂ ಹಮ್ಕೋ ಸಮಜ್ ಮೇ ನಹೀ ಆ ರಹಾ ಹೈ. ವಾಸ್ತವಿಕವಾಗಿ ನಮ್ಮ ಪ್ರಪಂಚದಲ್ಲಿಯೇ ಎಲ್ಲ ಸಂಬಂಧಿಕರು ಸ್ವಾರ್ಥಕ್ಕಾಗಿಯೇ ಏಕತ್ರಿತ ಆಗಿರುತ್ತಾರೆ. ನಾವು ಸ್ವಾರ್ಥಕ್ಕೆ ಎಲ್ಲರೂ ಸೇರಿರೋದು. ರೈಲಿನಲ್ಲಿ ಅನೇಕ ಪ್ರವಾಸಿಗರು ಒತ್ತಟ್ಟಿಗೆ ಸೇರಿದಂತೆ ನಾವು ನಮ್ಮ ಪ್ರಪಂಚದಲ್ಲಿ ಒತ್ತಟ್ಟಿಗೆ ಸೇರುತ್ತೇವೆ. ಟ್ರೈನಲ್ಲಿ ಹೆಂಗೆ ನಮಗೆ ಕೋ ಪ್ಯಾಸೆಂಜರ್ಸ್ ಸಿಗ್ತಾರೋ ಹಾಗೆ ನಾವು ಕೂಡ ಮನೆಯಲ್ಲಿಂದ ಹಿಡಿದು ಹೊರಗಡೆ ತನಕ ಎಲ್ಲರ ಜೊತೆ ನಾವು ಇರೋರು ಎಲ್ಲರೂ ನಮ್ಮ ಜೊತೆ ಬಂದಿರೋ ಕೋ ಪ್ಯಾಸೆಂಜರ್ಸ್. ಗಂಡ ಮಕ್ಕಳು, ಮನೆ, ಈ ಆಪ್ತೇಷ್ಟರು ಎಲ್ಲರೂ ಕೂಡ 4 ಜನರು ಸೇರಿ ಪ್ರಪಂಚವಾಗುತ್ತದೆ. ಇದರಲ್ಲಿ ಪ್ರತಿಯೊಬ್ಬರೂ ಆಗಿರುತ್ತಾರೆ. ಅಂದಮೇಲೆ ಸುಖವು ಒಬ್ಬನಿಗೆ ಸಿಗುವುದು ಹೇಗೆ ಶಕ್ಯವಿದೆ?
ನಾನು ಸ್ವಾರ್ಥಿ, ನನ್ನ ಗಂಡ ಸ್ವಾರ್ಥಿ, ಮಕ್ಕಳು ಸ್ವಾರ್ಥಿ, ಆಪ್ತೇಷ್ಟರು ಸ್ವಾರ್ಥಿ, ನನಗೆ ಎಲ್ಲ ಸುಖ ಬೇಕು ಅಂದರೆ ಹೆಂಗಾಗತ್ತೆ? ಎಲ್ಲರಿಗೂ ಅವ್ರವ್ರ ಸ್ವಾರ್ಥತನದಲ್ಲಿ ಎಲ್ಲರಿಗೂ ಸುಖ ಬೇಕು. ಸೊ ಇದು ಯಾವತ್ತೂ ಸುಖ ಕೊಡುವಂಥದ್ದು ಪ್ರಪಂಚ ಅಲ್ಲ ಅಂತ ಖಾತ್ರಿಯಾಗುತ್ತದೆ. ನಮ್ಮ ನಿಜವಾದ ಸಮಾಧಾನ ಕೇವಲ ಭಗವಂತನ ಹತ್ತಿರವೇ ಇರುತ್ತದೆ ಎಂದು ವಿಶ್ವಾಸವನ್ನು ಹೊಂದಿ ಪ್ರಪಂಚದಲ್ಲಿ ವ್ಯವಹರಿಸಿರಿ. ಜನರು ಲಾಭವಾಗಬೇಕೆಂದ ಉದ್ದೇಶದಿಂದಲೇ ವ್ಯಾಪಾರ ಮಾಡುತ್ತಾರೆ. ವ್ಯಾಪಾರದಲ್ಲಿ ಲಾಭವಾಗದಿದ್ದರೆ ಆ ವ್ಯಾಪಾರಕ್ಕೆ ಏನೂ ಅರ್ಥವಿಲ್ಲದಂತೆ. ಇದರಂತೆ ಪ್ರಪಂಚದಲ್ಲಿ ಸಮಾಧಾನವೇ ನಿಜವಾದ ಲಾಭವಾಗಿರುತ್ತದೆ. ಇಂಥ ಸಮಾಧಾನವು ಪ್ರಾಪ್ತವಾಗದಿದ್ದರೆ ಪ್ರಪಂಚದ ಬಗ್ಗೆ ಆಸಕ್ತಿ ಹೊಂದಿರುವುದರಿಂದ ಆಗುವ ಲಾಭವೇನು? ಯಾವ ಪ್ರಪಂಚ ನಮಗೆ ಸುಖ ಕೊಡೋದಿಲ್ವೋ ಅದರ ಬಗ್ಗೆ ಆಸಕ್ತಿಯಿಂದ ನನ್ನ ಪ್ರಪಂಚ ಅಂತ ಮಾಡಿ ಕಡೆಗೆ ದುಃಖಕ್ಕೆ ಈಡೇರಾಗದ್ರೆ ಅದರ ಲಾಭ ಏನು? ಲಾಭ ಆಗಬೇಕು ಅಂತ ಮಹಾರಾಜರು ಏನಾರು ಬಿಸ್ನೆಸ್ ಮಾಡಿದ್ರೆ ಲಾಭಕ್ಕೆ ಮಾಡ್ತೀವಲ್ವ, ಹಾಗಂದ್ರೆ ಪ್ರಪಂಚ ಮಾಡುವಾಗ ಅದ್ರ ಲಾಭ ಏನಾಗಬೇಕು? ಶಾಶ್ವತ ಸಮಾಧಾನ ಸಿಗಬೇಕು. ನಿನ್ನ ಅಸಮಾಧಾನಕ್ಕೆ ನಿಶ್ಚಿತವಾದ ಕಾರಣವೇನು ಹೇಳು ಎಂದು ನಾವು ಯಾರನ್ನಾದರೂ ಕೇಳಿದರೆ ಅವನಿಗೆ ನಿಶ್ಚಿತವಾದ ಕಾರಣವನ್ನು ಹೇಳಲು ಸಾಧ್ಯವಿಲ್ಲ. ಏನಪ್ಪ ಕಾರಣ? ಒಂದು ಕಾರಣ ಹೇಳು, ನಿಶ್ಚಿತ ಇಲ್ಲ. ಇವತ್ತು ಹಿಂಗೆ ಅನ್ಸಿದ್ರೆ ಅಸಮಾಧಾನ, ನಾಳೆ ಇನ್ನೊಂದು ವಿಷಯದಲ್ಲಿ ಅಂತಾರೆ. ಜಾಬ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅಸಮಾಧಾನ. ಫ್ಯಾಮಿಲಿ ರಿಲೇಷನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅಸಮಾಧಾನ. ಅದೇನೋ ನೀರು ಬರ್ತಾ ಇಲ್ಲ, ಅಸಮಾಧಾನ. ಇದರ ಅರ್ಥವೇನೆಂದರೆ ತಾತ್ವಿಕ ದೃಷ್ಟಿಯಿಂದ ಸಮಾಧಾನ ಪಡೆಯಲು ನಿಜವಾಗಿಯೂ ಯಾವ ವಸ್ತುವಿನ ಅವಶ್ಯಕತೆ ಇರುವುದಿಲ್ಲ. ತತ್ವದ ದೃಷ್ಟಿಯಿಂದ ನೋಡಿದ್ರೆ ಹೊರಗಡೆ ಯಾವ ವಸ್ತುವೂ ನಮಗೆ ಬೇಕಾಗಿಲ್ಲ. ಏನು ಪರಮಾತ್ಮ ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಕೊಟ್ಟೇನೋ ಅಷ್ಟೇ ಸಾಕಾಗಿರುತ್ತದೆ. ಆದರೆ ಈ ವಿಷಯವು ಯಾರಿಗೂ ಮನವರಿಕೆ ಆಗುವುದಿಲ್ಲ. ಮನವರಿಕೆ ಯಾರಿಗೂ ಒಪ್ಕೊಳ್ಳೋದಿಲ್ಲ ಈ ಮಾತನ್ನು ಜನ. ಅದಕ್ಕೆ ನಾವು ಬಿದ್ದು ಒದ್ದಾಡಿ ಮತ್ತೆ ಚಕ್ರದಲ್ಲಿ ಬರ್ತಾ ಇರೋದು. ಇದ್ದ ಪರಿಸ್ಥಿತಿಯಲ್ಲಿ ನಮಗೆ ಸಮಾಧಾನ ಅನಿಸುವುದಿಲ್ಲ. ಹಾಗೂ ಅಪೇಕ್ಷಿತ ವಸ್ತುವನ್ನು ಪಡೆದುಕೊಂಡರೂ ಕೂಡ ನಾವು ಪೂರ್ಣ ಸುಖಿ ಆಗುವುದಿಲ್ಲ. ಕಾರಾಗೃಹದಲ್ಲಿಯ ಮನುಷ್ಯನಿಗೆ ನಾನು ಸುಖಿಯಾಗಿರುತ್ತೇನೆ ಎಂದು ಅನಿಸುವುದು ಎಂದಾದರೂ ಶಕ್ಯವಿದೆಯೇ? ಜೈಲಿನಲ್ಲಿರೋ ಮನುಷ್ಯನಿಗೆ ನಾನು ಸುಖಿ ಇದ್ದೀನಿ ಜೈಲಲ್ಲಿ ಅಂತ ಹೇಳ್ತಾನ? ಪ್ರಾಪಂಚಿಕರ ಅವಸ್ಥೆಯೂ ಕೂಡ ಹೀಗೆಯೇ ಇರುತ್ತದೆ. ನಿಜವಾಗಿಯೂ ಪ್ರಪಂಚದಲ್ಲಿ ಸಮಾಧಾನ, ಆನಂದ ಪ್ರಾಪ್ತವಾಗುವುದಿಲ್ಲ ಎಂದು ಎಲ್ಲರಿಗೂ ತಿಳಿದಿರುತ್ತದೆ. ಆದರೆ ಪಟ್ಟಣದಲ್ಲಿಯ ಜನರು ಕೇವಲ ಅಭಿಮಾನದಿಂದ ಹಾಗೂ ಹಳ್ಳಿಯಲ್ಲಿ ಜನರು ಅಜ್ಞಾನದಿಂದ ಸಮಾಧಾನ ಪ್ರಾಪ್ತಿಗಾಗಿ ಹೇಗೆ ನಡೆಯಬೇಕೋ ಹಾಗೆ ನಡೆಯುವುದಿಲ್ಲ. ಪಟ್ಟಣದ ಜನಕ್ಕೆ, ಸಿಟಿ ಜನಕ್ಕೆ ಅಭಿಮಾನ, ಅಹಂಕಾರ, ನಾವು ಭಾಳ ಪಂಡಿತರಿದ್ದೀವಿ, ಶಿಕ್ಷಿತರಿದ್ದೀವಿ ಅಂತ. ಹಳ್ಳಿದಲ್ಲಿ ಜನಕ್ಕೆ ಪಾಪ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಅಜ್ಞಾನದಲ್ಲೇ ಒದ್ದಾಡ್ತಿರ್ತಾರೆ. ಹಿಂಗೆ ನಡಿಬೇಕು ಅಂತ ಗೊತ್ತಾಗೋದಿಲ್ಲ. ಈ ಪ್ರಪಂಚದಲ್ಲಿ ಇದ್ದುಕೊಂಡು ಭಗವಂತನ ಪ್ರೇಮ ಹಾಗೂ ಸಮಾಧಾನವನ್ನು ನಮಗೆ ಹೇಗೆ ಸಂಪಾದಿಸಲು ಬರುತ್ತದೆ ಎಂಬುದನ್ನು ನಾವು ವಿಚಾರ ಮಾಡಬೇಕು. ನಾಮದ ಸಹವಾಸದಲ್ಲಿ ಇರುವುದರಿಂದ ದೇಹದ ಮೇಲಿನ ಪ್ರೇಮವು ತಾನಾಗಿಯೇ ನಷ್ಟವಾಗುತ್ತದೆ. ಹಾಗೂ ಅದರಿಂದ ಈ ದೇಹವು ಹೂಡಿಕೊಂಡ ಪ್ರಪಂಚದ ಮೇಲಿನ ಪ್ರೇಮವು ಕಡಿಮೆಯಾಗುತ್ತಾ ಹೋಗಿ ಕೊನೆಗೆ ಅವನಿಗೆ ಸರ್ವತ್ರವೂ ಪರಮೇಶ್ವರನೇ ಕಾಣಿಸುತ್ತಾನೆ. ಸರ್ವತ್ರವೂ ಪರಮೇಶ್ವರ ಕಾಣಿಸ್ತಾನ. ಆಮೇಲೆ ಇಂದಿನ ಬೋಧವಚನ, ಪ್ರಪಂಚವನ್ನು ಸುಖಿ ಮಾಡುವುದಕ್ಕೆ ಪರಮಾರ್ಥವೆನ್ನುತ್ತಾರೆ. ಪರಮ ಅರ್ಥ ಅಂದರೆ ಏನಪ್ಪ? ಪ್ರಪಂಚವನ್ನು ಸುಖಿ ಮಾಡುವುದು. ಬೆಳಗ್ಗೆ ಎದ್ದು ಕೂಡ ನಗನಗ್ತಾ ಪ್ರಸನ್ನವಾಗಿ ಎದ್ದು ಥ್ಯಾಂಕ್ ಯು ಗಾಡ್ ಅಂತ ಹೇಳಿದ್ರು ಪರಮಾತ್ಮ. ಮತ್ತೆ ಒಂದು ಹೊಸ ದಿವಸವನ್ನು ನಮಗೆ ತೋರಿಸ್ದೆ, ಹೊಸ ಬೆಳಕನ್ನು ತೋರಿಸಿ 24 ಗಂಟೆಗಳ ಕಾಲದಲ್ಲಿ ನಿನ್ನ ಸ್ಮರಣೆಯಲ್ಲಿ ಏನೇನು ಕೆಲಸ ಮಾಡ್ತೀನೋ ಸರ್ವತ್ರವೂ ನಿನಗೆ ಅರ್ಪಣೆ ಮಾಡುತ್ತಾ ನಿನ್ನ ಜೀವನ ನನಗೆ ಹೆಂಗೆ ಕೊಟ್ಟಿದೆಯೋ ಅದನ್ನು ಬದುಕಿ ಸಂಪೂರ್ಣವಾಗಿ 100% ಬದುಕಿ ಮಾಡಿ ನಿನಗೆ ಆನಂದದಲ್ಲಿ ಇರ್ತೀನಿ. ಸಚ್ಚಿದಾನಂದ ಸ್ವರೂಪ ಇದ್ದಿ, ನಾನು ನಿನ್ನ ಅಂಶ ಇದ್ದ ಮೇಲೆ ಆ ಆನಂದದಲ್ಲಿ ನಿನ್ನ ಜೊತೆಗೆ ನಾನು ಕಾಲವನ್ನು ಕಳೆಯುತ್ತೇನೆ. ಅದೇ ಪ್ರಾರ್ಥನೆಯೊಂದಿಗೆ ಬೆಳಗ್ಗೆ ನಿತ್ಯವಾಗಲೂ ಪ್ರಸನ್ನರಾಗಿ ಹೇಳಬೇಕು. ಪ್ರಸನ್ನತೆಯಿಂದ ನಮ್ಮ ರಾತ್ರಿ ನಿದ್ದೆಯೂ ಕೂಡ ಆಗಬೇಕು ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.